ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಅಶ್ವಿನಿ. ಅಶ್ವಿನಿ. ಯಾಕೆ ಅವ್ರಿಗೆ? ಬಿಕಾಸ್ ಅವ್ರ ಪರವಾಗಿ ಸ್ಟ್ಯಾಂಡ್ ತೊಗೋತಾರೆ. ಇಷ್ಟು ದಿನ ಜಾನ್ವಿ ಜೊತೆನೇ ಇದ್ದರು. ಇವಾಗಿಂದ ಅವರು ಜಾನ್ವಿನ ಬಿಟ್ಬಿಟ್ಟು ಅವ್ರು ಜಾನ್ವಿಗೂ ಹೇಳಿದ್ರು ನಾನು ನಿನ್ನ ಜೊತೆ ಇರಲ್ಲ ಆ ಥರ ಎಲ್ಲ ಹೇಳ್ಬಿಟ್ಟು ಅವ್ರ ಫ್ರೆಂಡ್ಶಿಪ್ಪೆಲ್ಲ ಇಷ್ಟ ಆಗಲ್ಲ, ಅವ್ರದ್ದೇ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಅವ್ರು ಮುಂದೆ ಹೋಗೋಣ ಅಂದ್ಬಿಟ್ಟು ಅದಕ್ಕೆ ಅವ್ರ ಪರವಾಗಿ ಸಪೋರ್ಟ್ ಮಾಡ್ತೀವಿ. ಡ್ರಾಮಾ ಮಾಡ್ಕೊಂಡು ಯಾರು ಆಡ್ತಿದ್ದಾರೆ ಅನ್ಸುತ್ತೆ? ರಕ್ಷಿತಾ. ರಕ್ಷಿತಾ. ಯಾಕೆ? ಬಿಕಾಸ್ ಅವ್ರು ಹೇಳ್ದಂಗೆ ಸಂಡೇ ಎಲ್ಲ ಬಂದಾದಮೇಲೆ ಈ ಅಂತೆಲ್ಲ ಅಂದ್ಕೊಂಡು ಮಿಕ್ಕಿ ಡೇಸಲ್ಲೆಲ್ಲ ನೀಟಾಗೆಲ್ಲ ಮಾತಾಡ್ಕೊಂಡು ಒಂದೇ ಫ್ಲೋಲೆಲ್ಲ ಮಾತಾಡ್ತಾರೆ. ಬೇರೆ ಟೈಮಲ್ಲಿ ಸಂಡೇ ಸ್ಯಾಟರ್ಡೇಸ್ ಎಲ್ಲ ಕಿಚ್ಚ ಬಂದಾಗೆಲ್ಲ ಒಂಥರ ಮಾತಾಡ್ತಾರೆ. ಸೊ ಅದಕ್ಕೆ ಮಲ್ಲವರು ಎಲ್ಲೋ ಕಳೆದೋಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತಾರೆ. ನಿಜ, ಅವರು ಆಟ ಆಡೋದ್ರಲ್ಲಿ ಎಲ್ಲೂ ಕಾಣೋದೇ ಇಲ್ಲ. ಸುಮ್ಮನೆ ಮನೇಲಿ ಇದ್ದೀನಿ ಅನ್ನೋಂಗೆ ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಯಾರ ಜೊತೆನೂ ಬೆರೆಯಲ್ಲ ಜಾಸ್ತಿ. ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕು ಅಂತೀರಾ? ಮಾಲು. ಓಕೆ, ನಿಮ್ಮ ಸಪೋರ್ಟ್ ಯಾರಿಗೆ? ಅಶ್ವಿನಿ. ಟಾಪ್ 1 ಟಾಪ್ 2 ಯಾರು ಬರ್ಬೋದು? ಅಶ್ವಿನಿ, ಜಾನು. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿಗೇನೆ? ಗಿಲ್ಲಿನೇ ಅಲ್ಲಿ ಫುಲ್ ಕ್ಲಾರಿಟಿಯಾಗಿ ಯಾವುದೇ ಥರ ನಾಟಕ ಮಾಡದೆ ಆಡ್ತಾ ಇರೋದು ಗಿಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಇಲ್ಲ ಅಂದರೆ ಅದು ಮನೆಯೇ ಎಲ್ಲ ಚೆನ್ನಾಗಿರಲ್ಲ ಅನ್ನೋದ್ರೆ ಅದು ಯಾರು? ಅದು ಗಿಲ್ಲಿ ಇಲ್ಲ ಅಂತಂದರೆ ಅದು ನೋಡೋಕ್ಕೆ ಆಯ್ತಾ ಇರಲಿಲ್ಲ ಈ ಸಲ ಬಿಗ್ ಬಾಸ್ನ. ಆಲ್ಮೋಸ್ಟ್ ಎಲ್ಲರೂ ನೋಡ್ತಾ ಇರೋದೇ ಗಿಲ್ಲಿಗೋಸ್ಕರ. ಬಿಗ್ ಬಾಸ್ ಮನೆಯಲ್ಲಿ ಡ್ರಾಮಾ ಮಾಡ್ಕೊಂಡು ಯಾರು ಆಡ್ತಿದ್ದಾರೆ ಅನ್ಸುತ್ತೆ? ಅಶ್ವಿನಿ. ಅಶ್ವಿನಿ. ಯಾಕೆ ಅವರೇ? ಸರ್ ಏನು ಬಂದಾಗಿಂದ ಅಮ್ಮ ಒಂದೇ ಸಮ ಕಿರ್ಚ್ತಿದ್ದಾರೆ. ಅದು ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ ಅವರು. ಅಶ್ವಿನಿ ಹೋಗ್ಬೇಕು. ಅಶ್ವಿನಿ ಮತ್ತು ಜಾನ್ವಿ ಅವ್ರದ್ದು ಫ್ರೆಂಡ್ಶಿಪ್ ಬ್ರೇಕ್ ಆಯಿತು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಖುಷಿ ಆಯಿತು. ಇಲ್ಲ, ಅವಳು ಜಾನು ಇವಾಗ ಈ ವಾರದಿಂದ ಅವರಿಬ್ರು ಫ್ರೆಂಡ್ಶಿಪ್ ಕಟ್ಟಾದ್ಮೇಲೆ ಜಾನು ಥರ ಆಟ ಆಡ್ತಾ ಇದ್ದಾಳೆ. ಬಿಗ್ ಬಾಸ್ ಮನೇಲಿ ಗಿಲ್ಲಿ ಅವ್ರದ್ದು ಯಾವ ಒಂದು ಡೈಲಾಗ್ ನಿಮ್ಗೆ ತುಂಬ ಇಷ್ಟ ಆಯಿತು? ದೊಡ್ಡವ ದೋಸೆ ಕೊಡು ಚಿಕ್ಕ. ಆ ಸಾಂಗ್ ತುಂಬ ಇಷ್ಟ ಆಯಿತು. ಮಾಡೋರು ಎಲ್ಲ ಬಿಗ್ ಬಾಸ್ ಮನೇಲಿ ಕಳೆದೋಗಿದ್ದಾರೆ ಅಂತಾರೆ. ಅವ್ರು ಆದಷ್ಟು ಬೇಗ ಹೋಗ್ಬೇಕು. ಏನಿಲ್ಲ ಅವ್ರದ್ದು, ಮಾತಿಲ್ಲ, ಆಟದಲ್ಲಿ ಏನು ಒಂಚೂರು ಇದ್ದಾರೆ ಅನ್ನೋದು ಬಿಟ್ಟರೆ ಆಲ್ಮೋಸ್ಟ್ ಹೋಗ್ಬೇಕು ಅವರು. ಫ್ರೆಂಡು ಅಂದ್ಕೊಂಡೆ ಬೆನ್ನು ಚೂರಿ ಆಗ್ತಿದ್ದಾರೆ ಅಂತಾರೆ. ಚಂದ್ರಪ್ರಭಾಗೆ ಏನು ಹೇಳ್ತೀರಾ? 100% ಸರ್. ಅಂದರೆ ಅವ್ರು ಈಗ ಹೆಂಗೆ ಅಂತಂದರೆ ಅವ್ರು ತುಂಬ ನಾಟಕ ಮಾಡ್ತಿದ್ದಾರೆ ಚಂದ್ರಪ್ರಭಾ ಅವರು. ಅವ್ರ ವ್ಯಕ್ತಿತ್ವನ ಬಿಟ್ಟು ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಿದ್ದೀನಿ ಜನ ನನ್ನನ್ನು ನೋಡ್ತಾ ಇದ್ದಾರೆ ಅಂತ ಅವರು ನಾಟಕ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ರಾಶಿಕಾ ಮತ್ತು ಸೂರಜ್ 2 ದಿನದ ಲವ್ ಸ್ಟೋರಿ ಬಗ್ಗೆ ಏನು ಹೇಳ್ತೀರಾ? ಪಕ್ಕ ಡೂಪು ಸರ್ ಅವಳು. ರಾಶಿಕಾನ್ ಬಗ್ಗೆ ಫಸ್ಟ್ ಅವಳೇ ಹೋಗ್ಬೇಕು ಈಗ ಎಲ್ರಿಗಿಂತ ಹೆಚ್ಚಾಗಿ. ಅವಳು ನಾಟಕ ಮಾಡ್ತಿದ್ದಾಳೆ. ಏನು ಬಾಯಿನ ಅದು ಅವಳದು ಫುಲ್ ನಾಟಕ ಮಾಡ್ತಿದ್ದಾಳೆ ಸರ್. ಅವರಿಬ್ಬರದ್ದು ಆಮೇಲೆ ಲವ್ ಸ್ಟೋರಿ ಅಲ್ಲ, ಬೇಗ ಕಿತ್ತೋಗುತ್ತೆ ಅದು. ಕುತಂತ್ರಿ ಅಂತ ಹೇಳೋದಾದ್ರೆ ಯಾರಿಗೆ ಹೇಳ್ತೀರಾ ಅದರಲ್ಲಿ? ಅಶ್ವಿನಿ ಗೌಡ. ಯಾಕೆ ಅವರು? ಯಾಕಂದರೆ ಅವರು ಎಲ್ಲರೂ ಅವರೇ ಓವರ್ಸ್ ಮಾಡ್ತಾರ ಮಾಡಿ ಅವರೇ ಗೆಲ್ಬೇಕಂತ ಮಾಡ್ತಾರೆ. ಆದರೆ ಅವ್ರ ಆ್ಯಕ್ಟ್ನ ಅವರೇ ಬಿಚ್ಚಿಡ್ಕೊಂಡ್ಬಿಡ್ತಾರೆ ಅವರೇನೆ, ನಾನು ಹಿಂಗೆ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ಇಲ್ಲಿ ಸ್ಮಾರ್ಟೆಸ್ಟ್ ಪ್ಲೇಯರ್ ಹೇಳ್ಬೇಕಂದ್ರೆ ಗಿಲ್ಲಿ. ಬಿಕಾಸ್ ಅವ್ನಿಗೇನು ಬರಲ್ಲ ಅಂತ ಇದು ಮಾಡಿ ಎಲ್ಲರನ್ನೂ ಕೋಪ ಬರೆಸ್ತಾನೆ. ಆಮೇಲೆ ಅವ್ರು ಇದು ಮಾಡಿ ಜನಕ್ಕೆ ಅನ್ಲೈಕ್ ಆಗ್ತಾರಲ್ಲ, ಅವಾಗ ಅವ್ರಿಗೆ ವೋಟ್ ಕಮ್ಮಿ ಆಗುತ್ತೆ. ಆಮೇಲೆ ಇವ್ನು ಇದು ಮಾಡ್ಕೊಂಡ್ಬಿಡ್ತಾನೆ, ಹೊಡ್ಕೊಂಡ್ಬಿಡ್ತಾನೆ ಆ ಟೈಮಲ್ಲಿ. ಮಾಳವರು ಮನೇಲಿ ಕಾಣ್ತಾನೆ ಇಲ್ಲ ಅಂತಾರೆ, ಅದ್ರ ಬಗ್ಗೆ ಹೇಳ್ತೀರಾ? ಮಾಡೋರು ಕಾಣ್ತಾರೆ, ಆದರೆ ಅವ್ರು ಟಾಸ್ಕ್ ಆಡಿ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಇನ್ನು ಇಂಟ್ರೋವರ್ಟ್ ಅಂತಾರಲ್ಲ ಆ ಥರ. ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು? ಗಿಲ್ಲಿ ವಿನ್ ಆಗ್ತಾರೆ. ಟಾಪ್ 1 ಯಾರು ಬರ್ಬೋದು? ಟಾಪ್ 2 ಯಾರು ಬರ್ಬೋದು? ಟಾಪ್ 1 ಗಿಲ್ಲಿ ಬರ್ತಾನೆ. ಟಾಪ್ 2 ರಕ್ಷಿತಾ ಬಂದರೆ ಬರ್ಬೋದು. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ನಮ್ಮದು ರಕ್ಷಿತಾ ಮತ್ತು ಗಿಲ್ಲಿ ಅವ್ರಿಗೆ. ಯಾಕೆ ಅವರಿಬ್ಬರಿಗೆ? ರಕ್ಷಿತಾ ಶೆಟ್ಟಿ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಯಾವುದೇ ರೀತಿ ಮರೆ ಮಚ್ಕೊಂಡು ಕೂತ್ಕೊಳ್ಳೋದು ಹಂಗೆ ಇಲ್ಲ, ಚೆನ್ನಾಗಿ ಆಡ್ತಾರೆ. ಗಿಲ್ಲಿ ಅವರು ಅಷ್ಟೇ ಆಟ ಆಡ್ತಿದ್ದಾರೆ, ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ. ಮೇಡಮ್, ಇದು ರಕ್ಷಿತಾ ಅವ್ರಿಗೆ ಕನ್ನಡ ಬರುತ್ತೆ, ಬರ್ದೇ ಇರೋ ರೀತಿ ಡ್ರಾಮಾ ಮಾಡ್ತಿದ್ದಾರೆ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಅವ್ರು ಬಾಂಬೆಯಲ್ಲೇ ಹುಟ್ಟಿದ್ದು, ಬಾಂಬೆಲ್ಲೇ ಬೆಳೆದಿದ್ದು, ಈಗ ಉಡುಪಿಗೆ ಬಂದು ಮಾಡೋದಂತೆಲ್ಲ ಆಗಲೇ ಅವ್ರು ವೀಡಿಯೋದಲ್ಲಿ ಮಾಡಿ ಹೇಳಿದ್ದಾರೆ. ಅವ್ರಿಗೆ ತುಳು ಮತ್ತು ಹಿಂದಿ ಬರುತ್ತೆ ಜಾಸ್ತಿ, ಕನ್ನಡ ಕಲ್ತ್ಕೋತಾ ಇದ್ದೀನಿ ಅಂತಲೂ ಹೇಳಿದ್ದಾರೆ. ಅವ್ರೇನು ನಾಟಕ ಮಾಡ್ತೀರಾ ಅನ್ಸಲ್ಲ ನಮಗೆ. ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಸುತ್ತಾ? ಅಶ್ವಿನಿ ಅವರು ಮತ್ತು ಜಾನ್ವಿ, ಈಗ ರಿಷಿಕಾ ಬಂದಿದ್ದಾರಲ್ಲ, ಎಲ್ಲ ಸೇರ್ಕೊಂಡು ಸ್ವಲ್ಪ ಅವರನ್ನು ಲೋ ಮಾಡಿ ಅವರ ಸ್ಟ್ರಾಟರ್ಜಿನ ಕಡಿಮೆ ಮಾಡೋಕ್ಕೆ ನೋಡ್ತಿದ್ದಾರೆ ಅನ್ಸುತ್ತೆ. ಈ ವೀಕ್ ಮನೆವರೆಗೆ ಯಾರು ಹೋಗ್ಬೇಕು ಅಂತೀರಾ? ಜಾನ್ವಿ ಅವರು ವೇಸ್ಟಾಗಿ ಇದ್ದಾರೆ ಅನ್ಸುತ್ತೆ. ಅವ್ರನ್ನ ಸುಮ್ಮನೆ ಅವ್ರವ್ರು ಬಕೆಟ್ ಹಿಡ್ಕೊಂಡು ಅವರಿಂದ ನಿಂತ್ಕೊಂಡು ಆ ರೀತಿ ಆಟ ಆಡ್ದಂಗೆ ಅನ್ಸಲ್ಲ. ಕನ್ನಡ ಬಿಗ್ ಬಾಸಲ್ಲಿ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ನನಗೆ ಗಿಲ್ಲಿ, ರಕ್ಷಿತಾ ಅಂದರೆ ಇಷ್ಟ. ರಕ್ಷಿತಾ ಅವ್ರಿಗೆ ಕನ್ನಡ ಬರಲ್ಲ, ಆದರೂ ಕನ್ನಡ ಬರುತ್ತೆ, ಆದರೂ ಕನ್ನಡ ಬರಲ್ಲ ಅನ್ನೋ ಥರ ನಾಟಕ ಮಾಡ್ತಿದ್ದಾರೆ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅವರು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ತುಂಬ ನೋಡಿದ್ದೀನಿ, ಬಂದಂಗೇನು ಅನಿಸ್ತಾ ಇಲ್ಲ. ಪಾಪ ತುಳು ಹುಡುಗಿ ಸ್ವಲ್ಪ ಕನ್ನಡ ಪ್ರಯತ್ನ ಮಾಡ್ತಿದ್ದಾರೆ, ನನಗೆ ಖುಷಿನೇ ಆಗುತ್ತೆ. ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅಂತ ಅನಿಸುತ್ತೆ. ಗಿಲ್ಲಿ ಮತ್ತು ಕಾವ್ಯ ಅವ್ರ ಜೋಡಿ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿದೆ. ಗೇಮ್ನ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅನ್ಸುತ್ತಲ್ಲಿ? ಗಿಲ್ಲಿನೇ. ಗಿಲ್ಲಿ
ಕಾಕ್ರೋಚ್ ಸುದ್ದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಏನೋ ಅವರಿದೆ ಇನ್ನೂ ಸ್ಟಾರ್ಟೇ ಮಾಡಿಲ್ವೇನೋ ಅನ್ನೋಂಗಿದ್ದಾರೆ. ಆದರೆ ಸುದೀಪ್ ಸರ್ ಬಂದಾಗ ಮಾತ್ರ ಬೇರೆ ಎಲ್ಲಾರ್ದು ಮಾತಾಡ್ತಾರೆ, ಅವ್ರದ್ದೆಲ್ಲ ಬಿಟ್ಬಿಟ್ಟು. ಧ್ರುವಂತ್ ಬಗ್ಗೆ ಏನು ಹೇಳ್ತೀರಾ? ಧ್ರುವಂತು ಅವರು ಏನೋ ಆಟ ಏನು ಇದು ಮಾಡ್ಕೊಂಡಿಲ್ಲ ಅಂತ ಅನಿಸುತ್ತೆ. ನಿಶಾ ಅವರಿಂದ ಓಡಾಡ್ಕೊಂಡಿದ್ದಾರೆ ಅನಿಸುತ್ತೆ. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ನನ್ನ ಸಪೋರ್ಟ್ ಗಿಲ್ಲಿಗೆ. ಯಾಕೆ ಗಿಲ್ಲಿಗೇನೆ? ಆ್ಯಕ್ಚುಲಿ ಅವರೇ ಚೆನ್ನಾಗಿ ಆಟ ಆಡ್ತಿರೋದು ಆ್ಯಂಡ್ ಎಲ್ಲರಿಗೂ ಮನೋರಂಜನೆ ನೀಡ್ತಾ ಇದ್ದಾರೆ, ರಿಯಲಾಗಿ ಆಟ ಆಡ್ತಿದ್ದಾರೆ ಅಂತ. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ? ನನ್ನ ಪ್ರಕಾರ ಅಶ್ವಿನಿ. ಬಕೆಟ್ ಅನ್ನೋದಾದ್ರೆ ಯಾರು ಹೇಳ್ತೀರಾ? ಬಕೆಟ್ ಅಂದರೆ ಅಶ್ವಿನಿನೇ ಯಾಕೆ ಅವ್ರೆ ಅಂತ. ಅವ್ರು ಏನು ಅಂತ ರಿಯಲಾಗಿ ತೋರಿಸ್ಕೊಳ್ದೇ ಜನಕ್ಕೆ ಸ್ವಲ್ಪ ಬೇರೆ ರೀತಿಲಿ ತೋರಿಸ್ಕೊತಿದ್ದಾರೆ ಬಕೆಟ್ ಇಟ್ಕೊಂಡು ಅಂತ ಅನಿಸ್ತಿದೆ. ಕುತಂತ್ರಿ ಅಂತ ಹೇಳೋದಾದ್ರೆ ಯಾರು ಹೇಳ್ತೀರಾ ಅದರಲ್ಲಿ? ಕುತಂತ್ರಿ ಅಶ್ವಿನಿ ಆ್ಯಂಡ್ ಜಾನ್ವಿನಿ. ಧ್ರುವಂತ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಧ್ರುವಂತ್ ಆ್ಯಕ್ಚುಲಿ ನಾವು ಹೊರಗಡೆ ನೋಡಿದ್ದೆ ಒಂಥರ, ಬಟ್ ಅವರು ಒಳಗಡೆ ತುಂಬ ಎಮೋಷ್ನಲ್ ಆಗಿ ಆಟ ಆಡ್ತಿದ್ದಾರೆ ಅಂತ ಅನಿಸ್ತಿದೆ ನನಗೆ. ಈ ವೀಕು ಮನೆಯಿಂದ ಹೊರಗೆ ಯಾರು ಹೋಗ್ಬೇಕು ಅಂತೀರಾ? ಅಶ್ವಿನಿ, ಯಾಕಂದರೆ ಅವ್ರನ್ನ ಅವರು ಕರೆಕ್ಟಾಗಿ ತೋರಿಸ್ಕೊತಾ ಇಲ್ಲ. ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ನಮ್ಮದು ಗಿಲ್ಲಿಗೆ ಫಸ್ಟು. ಯಾಕೆ ಗಿಲ್ಲಿಗೇನೆ? ಅವ್ನು ಇಷ್ಟ ಕಾಮಿಡಿ ಮಾಡ್ಕೊಂತ ಎಲ್ಲರ ಜೊತೆ ಚೆನ್ನಾಗಿರ್ತಾನಲ್ಲ, ಅದಕ್ಕೋಸ್ಕರ ಅಷ್ಟೇ. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ? ಅಶ್ವಿನಿ ಜಾನ್ವಿ ಅವ್ರು ನೋಡಿದರೆ ಜಗಳ ಮಾಡ್ತಿರ್ತಾರೆ, ಎಲ್ಲರೂ ನಂದೇ ಅಟೆನ್ಷನ್ ನನಗೆ ಕೊಡಬೇಕು ಅಂತ ಅವ್ರು ಮಾಡ್ತಾರಲ್ಲ, ಅದಕ್ಕೊಂದು ಬೇಜಾರು. ಕಾವ್ಯ ಮತ್ತು ಗಿಲ್ಲಿ ಅವರ ಜೋಡಿ ಬಗ್ಗೆ ಏನು ಹೇಳ್ತೀರಾ? ಜೋಡಿ ಏನಿಲ್ಲ ಸರ್, ಚೆನ್ನಾಗಿದ್ದಾರೆ. ಬಕೆಟ್ ಅಂತ ಹೇಳಿದ್ರೆ ಯಾರು ಹೇಳ್ತೀರಾ ಅದರಲ್ಲಿ? ಅಶ್ವಿನಿ ಜಾನ್ವಿ. ಈ ವೀಕ್ ಮನೆಯವ್ರಿಗೆ ಯಾರು ಬರಬೇಕು ಅನ್ಸುತ್ತೆ? ಅಶ್ವಿನಿ. ಕನ್ನಡ ಬಿಗ್ ಬಾಸಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ನಾನು ಗಿಲ್ಲಿ ನಟ. ಯಾಕೆ ಗಿಲ್ಲಿ ನಟ? ಅವ್ರು ತುಂಬ ಜೋಕ್ಸ್ ಮಾಡ್ತಾರೆ, ಹುಡುಗಿರ ಬಗ್ಗೆ ಏನಾದರೂ ಇದು ಮಾಡಿದ್ರೆ ಕವರ್ ಮಾಡ್ತಾರೆ, ಅದಾಗಿ ಅವ್ರ ಕಂಡ್ರೆ ಇಷ್ಟ. ಯಾರು ನಿಮ್ಗೆ ಇಷ್ಟ ಆಗ್ತಿಲ್ಲ ಅಲ್ಲಿ? ಅಶ್ವಿನಿ ಗೌಡ. ಯಾಕೆ? ಅವ್ರು ಎಲ್ಲರ ಮೇಲೂ ಟಾರ್ಗೆಟ್ ಮಾಡ್ತಾರೆ, ಯಾರ್ಯಾರು ಬೇಕು ಅವ್ರವ್ರ ಜೊತೆ ಜಗಳ ಆಡ್ತಿರ್ತಾರೆ, ಕಾಲ್ ಕೆರ್ಕನೇ ಜಗಳಕ್ಕೆ ಹೋಯ್ತಾ ಇರ್ತಾರೆ ಅವ್ರು, ಅದಕ್ಕೆ ಅವ್ರ ಕಂಡ್ರೆ ಇಷ್ಟ ಇಲ್ಲ. ಓಕೆ, ಯಾರು ವಿನ್ ಆಗಿ ಹೋಗ್ಬೋದು ನಿಮ್ಮ ಪ್ರಕಾರ? ಗಿಲ್ಲಿ ನಟನೇ ವಿನ್ ಆಗ್ಬೋದು. ಟಾಪ್ 2 ಯಾರು ಬರ್ಬೋದು? ರಕ್ಷಿತಾ. ಓಕೆ, ಡ್ರಾಮಾ ಮಾಡ್ಕೊಂಡು ಯಾರು ಆಡ್ತಿದ್ದಾರೆ ಅನ್ಸುತ್ತೆ? ಧ್ರುವಂತ್. ಮಲ್ಲಮ್ಮನ ಜೊತೆ ಡ್ರಾಮಾ ಮಾಡ್ಕೊಂಡು ಮುಖೋಡ ಹಾಕೊಂಡು ಅವರೇ ಮಾತಾಡ್ತಾ ಇರೋದು. ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕು ಅನ್ಸುತ್ತೆ? ಅಶ್ವಿನಿ ಗೌಡ. ಓಕೆ, ಗಿಲ್ಲಿ ಮುಗ್ಧತೆಯನ್ನು ಮೊಕೋಡ ಹಾಕ ಆಡ್ತಾನೆ ಅಂತಾರೆ, ಅದ್ರ ಬಗ್ಗೆ? ಅವ್ನು ಮಕಡ ಹಾಕೊಂಡೇ ಆಡ್ತಿಲ್ಲ, ಅವ್ನು ಆಚೆ ಕಡೆ ಹೆಂಗವನೇ ಒಳಗಡೆನೂ ಹಂಗೆ ಅವನೇ.